1720ರಲ್ಲಿ ಹೈದರ್ ಅಲಿ ಎಂಬ ಶಿಶು ಜನಿಸಿದನು. ಅವನು ಮೈಸೂರಿನ ಇತಿಹಾಸವನ್ನು ಬದಲಾಯಿಸಲು ವಿಧಿಸಲ್ಪಟ್ಟನು. ಸಾಧಾರಣ ಸೈನಿಕನಿಂದ ಹೈದರ್ ಅಲಿ ಧೈರ್ಯ ಮತ್ತು ಕೌಶಲ್ಯದ ಮೂಲಕ ಏರಳಾಗಿ ಪ್ರತಿಯೊಂದು ಯುದ್ಧದಲ್ಲೂ ತನ್ನನ್ನು ಸಾಬೀತುಪಡಿಸಿದನು. ಧೈರ್ಯ ಮತ್ತು ಜ್ಞಾನದ ಮೂಲಕ ಹೈದರ್ ಅಲಿ ದಕ್ಷಿಣ ಭಾರತದ ಶಕ್ತಿಶಾಲಿ ಆಡಳಿತಗಾರರಲ್ಲಿ ಒಬ್ಬನಾದನು. ಅವನು ತನ್ನ ಸೇನೆಯನ್ನು ಯುರೋಪಿಯನ್ ಶೈಲಿಯ ತರಬೇತಿ ಮತ್ತು ಶಸ್ತ್ರಾಸ್ತ್ರಗಳಿಂದ ಆಧುನೀಕರಿಸಿ ಮೈಸೂರನ್ನು ಎಂದಿಗಿಂತ ಬಲಶಾಲಿಯಾಗಿಸಿದನು. ಹೈದರ್ ಅಲಿ ವ್ಯಾಪಾರ, ಕೃಷಿ ಉತ್ತೇಜಿಸಿ ಬಲವಾದ ಕೋಟೆಗಳನ್ನು ಕಟ್ಟಿಸಿ ಮೈಸೂರಿಗೆ ಸಮೃದ್ಧಿಯನ್ನು ತಂದನು. ಭಯವಿಲ್ಲದೆ ಅವನು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಎದುರಾಗಿ ನಿಂತು ಅವರ ಶಕ್ತಿಯುತ ವಿರೋಧಿಗಳಲ್ಲಿ ಒಬ್ಬನಾದನು. 1782ರಲ್ಲಿ ಹೈದರ್ ಅಲಿ ಇಹಲೋಕ ತ್ಯಜಿಸಿದರೂ ಅವನ ಪರಂಪರೆ ಅವನ ಮಗ ಟಿಪ್ಪು ಸುಲ್ತಾನ್ ಮೂಲಕ ಮುಂದುವರಿಯಿತು. ಹೈದರ್ ಅಲಿಯ ಧೈರ್ಯ ಮತ್ತು ನಾಯಕತ್ವ ಅವನನ್ನು ಗೌರವನೀಯ ಆಡಳಿತಗಾರನನ್ನಾಗಿ ಮಾಡಿತು. ಮೈಸೂರಿನ ನಿಜವಾದ ವೀರನಾಗಿ ಅವನನ್ನು ನೆನಪಿಸಲಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ.